ಇವತ್ತು ಬೆಳ್ಳಂಬೆಳಗ್ಗೆ ಕೆಲ ಅಧಿಕಾರಿಗಳ ಮನೆ ಬಾಗಿಲು ಬಡಿದ ಲೋಕಾಯುಕ್ತ ಅಧಿಕಾರಿಗಳು ಕಚೇರಿ ಮನೆ ಸೇರಿ ಜಾಲಾಡಿದ್ದಾರೆ. ದಾಳಿ ವೇಳೆ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ, ಚಿನ್ನಾಭರಣ, ನಗದು ಪತ್ತೆಯಾಗಿದ್ದು ಕೋಟಿ ಕೋಟಿ ಸಂಪತ್ತಿನ ರಹಸ್ಯವನ್ನ ಶೋಧಿಸುತ್ತಿದ್ದಾರೆ. ಫಳಫಳ ಹೊಳೆಯುವ ಬಂಗಾರದ ನಕ್ಲೇಸ್, ಮಿರಮಿರ ಮಿಂಚುತ್ತಿರುವ ಬೆಳ್ಳಿ ಬಟ್ಟಲು, ಮಾಂಗಲ್ಯ ಸರ, ಡಾಬು, ಕೈಬಳೆ, ಕಿವಿಯೋಲೆ, ಅಬಬಾ, ಜ್ಯುವೆಲರಿ ಶಾಪ್ನಂತೆ ಕಂಡಿದ್ದು ಸರ್ಕಾರಿ ಅಧಿಕಾರಿ ಮನೆಯಲ್ಲಿ. ಹತ್ತು ಸರ್ಕಾರಿ ಅಧಿಕಾರಿಗಳಿಗೆ ಶಾಕ್ ಕೊಟ್ಟ ಲೋಕಾಯುಕ್ತ. ಕೋಟಿ ಕೋಟಿ ಮೌಲ್ಯದ ಆಸ್ತಿ, ಚಿನ್ನ, ನಗದು ಪತ್ತೆ. ರಾಜ್ಯಾದ್ಯಂತ ಲೋಕಾಯುಕ್ತ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು ಸರ್ಕಾರಿ ಕುಳಗಳ ಬೆವರಿಳಿಸಿದ್ದಾರೆ. ಬೆಂಗಳೂರಿನ 3 ಅಧಿಕಾರಿಗಳಿಗೆ ಸೇರಿದ 14 ಕಡೆ ಏಕಕಾಲದಲ್ಲಿ ದಾಳಿ ನಡೆಯಿತು. 30ಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರು ಪಿಡಬ್ಲ್ಯೂಡಿ ನರೇಂದ್ರಗೆ ಸೇರಿದ ಮಹಾಲಕ್ಷ್ಮಿ ಲೇಔಟ್ ಮನೆ, ಕಚೇರಿ ಸೇರಿದಂತೆ 4 ಕಡೆ ದಾಳಿ ಮಾಡಿದ್ದಾರೆ. ಚಿನ್ನಾಭರಣ ಹಾಗೂ ನಗದು ಪತ್ತೆಯಾಗಿದೆ. ಎಪಿಎಂಸಿ ಉಪನಿರ್ದೇಶಕಿ ಪುಷ್ಪಾಗೆ ಸೇರಿದ ಗೋವಿಂದರಾಜ್ ನಗರದ ಮನೆ ಮತ್ತು ಕಚೇರಿಗಳಲ್ಲಿ ಶೋಧ ನಡೆಸಿದರು. 1.5 ಕೆಜಿ ಚಿನ್ನಾಭರಣ ಪತ್ತೆಯಾಗಿದೆ. ಜೊತೆಗೆ ಗೋವಿಂದರಾಜ್ ನಗರದ ಮನೆಯಲ್ಲಿ ಪುಷ್ಪಾರದ್ದೆ 7 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇನ್ನು ಪ್ರವೀಣ್ ಹರಿ ಕೆಆರ್ಐಡಿಎಲ್ ರೇಂಜ್ ಆಫೀಸ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದು, ಕನಕಪುರದಲ್ಲಿ 21 ಎಕರೆ ಫಾರ್ಮ್ ಹೌಸ್ ಮಾಡಿಕೊಂಡಿದ್ದು, ಆಸ್ಟ್ರಿಚ್ ಸೇರಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ. ಇವರಿಗೂ ಲೋಕ ಶಾಕ್ ತಟ್ಟಿದ್ದು ಪರಿಶೀಲನೆ ಮುಂದುವರೆದಿದೆ. ಈಗ ನಾವು ಟೋಟಲ್ 3 ಜನ ಆಫೀಸರ್ ಸೇರಿ ಒಂದು 14-15 ತಂಡಗಳು ಇವತ್ತು ಸಿಟಿ ಮತ್ತು ಒಂದು ತಂಡ ಗುಲ್ಬರ್ಗ ಇಲ್ಲಿ ಸರ್ಚ್ ಮಾಡ್ತಾ ಇದ್ವಿ, ಮನೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಸೊ ನಾವು ಈಗ ಮೇಲ್ನೋಟಕ್ಕೆ ನಮಗೆ ಆಸ್ತಿಗಳ ವಿವರಗಳೆಲ್ಲ ಸಿಕ್ಕಿದೆ. 3 ಹೌಸಸಲ್ಲಿ ಎಕ್ಸ್ಟ್ರಾ ಪ್ರಾಪರ್ಟೀಸ್ ಇರ್ಬೋದು, ಕ್ಯಾಶ್ ಇರ್ಬೋದು, ಗೋಲ್ಡ್ ಇರ್ಬೋದು, ಸ್ವಲ್ಪ ಸಿಕ್ಕಿದೆ. ಸರ್ಕಾರಿ ಸಂಬಳದಲ್ಲಿ ಇಷ್ಟೆಲ್ಲ ಸಂಪತ್ತು ಸಂಪಾದಿಸೋಕೆ ಅಸಾಧ್ಯ. ಇವರ ಕೋಟಿ ಸಂಪತ್ತಿನ ಅಸಲಿ ಎತ್ತು ಲೋಕಾಯುಕ್ತ ವಿಚಾರಣೆ ಬಳಿಕ ಬಯಲಾಗಲಿದೆ. ರಾಜಪ್ಪಾಜಿ ನಾಯ್ಕ್, TV9, ಬೆಂಗಳೂರು.